ಹಾಯ್, ಫಾರೂಕ್ ರಜಾ ವಿತ್ ಯು. ಇದೀಗ ಸಮ್ಮರ್ ವೆಕೇಷನ್ ಬಂದಂತಹ ಸಮಯ. ಮಕ್ಕಳಿಗೆ ಹಲವು ಪೇರೆಂಟ್ಸ್ಗಳು ತಲೆಬಿಸಿಯಾಗಿದ್ದಾರೆ. ಮಕ್ಕಳನ್ನು ಏನು ಮಾಡುವುದು, 2 ತಿಂಗಳು ಮಕ್ಕಳು ಮನೆಯಲ್ಲಿ ಇರುತ್ತಾರಲ್ಲವೇ, ಈ ಸಮಯದಲ್ಲಿ ಎಲ್ಲಿ ಸಮ್ಮರ್ ಕ್ಯಾಂಪ್ಗಳಿರುತ್ತವೆ, ಸಮ್ಮರ್ ಕ್ಯಾಂಪ್ಗಳು ಎಲ್ಲಿರುತ್ತವೆ ಎಂದು ಹಲವಾರು ಆ್ಯಡ್ಗಳು ನೋಡುವುದು, ಈ ರೀತಿ ಮಾಡ್ತಾ ಇರ್ತಾರೆ. ಕಾರಣ ಮಕ್ಕಳು ಕಲಿತು ಸ್ಕೂಲಿನಲ್ಲಿ ಕಲಿತು ದಣಿವು ತಣಿಸಲು ಇರುವಂತಹ ಈ ಸಮ್ಮರ್ ವೆಕೇಷನ್ನಲ್ಲಿ ಅವರನ್ನು ಎಲ್ಲೆಲ್ಲಿಗೂ ಕೊಂಡು ಹಾಕಿ ಸಮ್ಮರ್ ಕ್ಯಾಂಪ್ಗಳಿಗೆ ಹಾಕಿ ಮಕ್ಕಳಲ್ಲಿರುವ ಸ್ಟ್ರೆಸ್ ಜಾಸ್ತಿ ಮಾಡ್ತಾ ಇರ್ತಾರೆ. ಮೊದಲನೇದಾಗಿ ನನಗೆ ಹೇಳಲಿಕ್ಕಿರುವುದು, ಮಕ್ಕಳ ಮನಸ್ಸಿಗೆ ಸಮಾಧಾನವಾಗುವಂತಹ ಕೆಲಸಗಳು ನಾವು ಮಾಡಬೇಕು. ಈ ರೀತಿಯಲ್ಲಿ ಪರೀಕ್ಷೆಗೆ ಬೇಕಾಗಿ ಕಲಿ ಎಂದು ಹೇಳಿ ಅವರನ್ನು ಪರೀಕ್ಷೆಯ ಆ ಸ್ಟ್ರೆಸ್ಸನ್ನು ಮನಸ್ಸಲ್ಲಿ ಹೊತ್ತು ಅದನ್ನು ಫ್ರೀ ಮಾಡಬೇಕಾದಂತಹ ಸಂದರ್ಭದಲ್ಲಿ ನಾವು ಅವರನ್ನು ಇನ್ನೂ ಕೂಡ ಸ್ಟ್ರೆಸ್ಸಿಗೆ ಹಾಕುವಂತಹ ಒಂದು ಅವಸ್ಥೆಯಾಗಿದೆ ಎಂದು ಕಂಡು ಬರುತ್ತಾ ಇರುವುದು. ಇದಕ್ಕೆ ಬೇಕಾಗಿ ಸಮ್ಮರ್ ವೆಕೇಷನ್ ನಮಗೆ ಯಾವ ರೀತಿ ಎಂಜಾಯಬಲ್ ಆಗಿ ನಮಗೆ ಅದನ್ನು ಯೂಸ್ ಮಾಡಬಹುದು ಎಂಬುದಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಮೊದಲನೇದಾಗಿ ಪೇರೆಂಟ್ಸ್ಗಳು ನನಗೆ ಹೇಳಲಿಕ್ಕಿರುವುದು, ಸ್ವಿಚ್ ಆಫ್ ಯುವರ್ ಸೋಷಿಯಲ್ ಮೀಡಿಯಾ. ಮಕ್ಕಳು ಶಾಲಾ ರಜಾ ಸಮಯದಲ್ಲಿ ಮಕ್ಕಳು ಮನೆಯಲ್ಲಿ ಆಟವಾಡುವಂತಹ ಸಂದರ್ಭದಲ್ಲಿ ನಾವು ನಮ್ಮದೇ ಆದಂತಹ ಲೋಕದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗಿದರೆ ಮಕ್ಕಳು ಯಾರೊಂದಿಗೆ ಆಟವಾಡುವುದು? ನಮ್ಮಲ್ಲಿ ಹೇಳಲಿಕ್ಕಿರುವಂತಹ ಹಲವಾರು ವಿಷಯಗಳಲ್ಲಿ ಮಕ್ಕಳಲ್ಲಿ ಇರುತ್ತದೆ. ನಮ್ಮೊಂದಿಗೆ ಆಟವಾಡಬೇಕೆಂಬ ತುಂಬ ಆಸೆ ಮಕ್ಕಳ ಮನದಲ್ಲಿರುತ್ತದೆ. ಈ ಸಂದರ್ಭವನ್ನು ನಾವು ನಷ್ಟಪಡಿಸುವುದಾದರೆ ನಿಜಕ್ಕೂ ಮಕ್ಕಳ ಭವಿಷ್ಯವನ್ನು ನಾವು ನಷ್ಟಪಡಿಸುತ್ತಾ ಇದ್ದೇವೆ. ಇನ್ನು ಎರಡನೇದಾಗಿ ಮುಖ್ಯವಾಗಿ ನಾವು ಮಾಡಬೇಕಾದಂತಹ ಒಂದು ವಿಷಯವಾಗಿದೆ ಫ್ಯಾಮಿಲಿ ವಿಸಿಟ್. ಹೆಚ್ಚಿನ ಮಕ್ಕಳಿಗೆ ನಮ್ಮ ಫ್ಯಾಮಿಲಿಗಳು ಎಲ್ಲಿದ್ದಾರೆ, ಒಂದು ವೇಳೆ ತಂದೆ ತೀರಿ ಹೋದರೆ ಅಥವಾ ತಾಯಿ ತೀರಿ ಹೋದರೆ ಆ ಮಕ್ಕಳಿಗೆ ಫ್ಯಾಮಿಲಿಗಳು ಎಲ್ಲೆಲ್ಲಿದ್ದಾರೆ ಎಂದು ಯಾರಿಗೂ ಗೊತ್ತಿರುವುದಿಲ್ಲ. ಪರಿಶುದ್ಧವಾದಂತಹ ಇಸ್ಲಾಂ ಧರ್ಮ ಅದಕ್ಕೆ ಈ ಫ್ಯಾಮಿಲಿ ವಿಸಿಟ್ಗೆ ಅಂದರೆ ಕುಟುಂಬ ಸಂಬಂಧವನ್ನು ಜೋಡಿಸುವುದಕ್ಕೆ ಹಲವಾರು ಮಹತ್ವಗಳನ್ನು ಹೇಳಿದೆ. ಅದರಲ್ಲಿ ಮಹತ್ವಗಳನ್ನ ಹೇಳುವುದರಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದಂತಹ ಒಂದು ಮಾತು, ಕುಟುಂಬ ಸಂಬಂಧದ ಜೋಡಣೆಯಿಂದಾಗಿ ಅವರಲ್ಲಿ ದೀರ್ಘಾಯುಷ್ಯ ಬರುತ್ತದೆ ಎಂದು. ಕಾರಣ ಇಂದು ಅಣುಕುಟುಂಬಗಳಿಂದಾಗಿ ಕುಟುಂಬಗಳ ಸಂದರ್ಶನವೋ ಅಥವಾ ಕುಟುಂಬಗಳ ಜೋಡಣೆಯು ಕಮ್ಮಿ ಆಗುವುದರಿಂದ ನಮಗೇ ತಿಳಿಯಬಹುದು ಆಯುಷ್ಯ ಕಮ್ಮಿ ಆಗುತ್ತಾ ಇದೆ. ಆಯುಷ್ಯ ಕಮ್ಮಿ ಆಗುವುದಕ್ಕೆ ಮುಖ್ಯವಾದಂತಹ ಕಾರಣ ಕುಟುಂಬಗಳ ಸಂಬಂಧಗಳು ದೂರವಾಗುವುದರಿಂದ. ಅದಕ್ಕೆ ಬೇಕಾಗಿ ನಾವು ಮಕ್ಕಳಿಗೆ ನಮ್ಮ ಸಂಬಂಧದವರು ಎಲ್ಲೆಲ್ಲಿದ್ದಾರೆ ಹೆಚ್ಚಾಗಿ ಇವತ್ತಿನ ಕಾಲದ ನಾವು ಕಾಣುವುದೆಂದರೆ ಮಕ್ಕಳಿಗೆ ತಾಯಿಯ ಸಂಬಂಧದೊಂದಿಗೆ ತುಂಬ ಹತ್ತಿರವಾದ ನಂಟಿರುತ್ತದೆ. ತಂದೆಯ ಸಂಬಂಧಿಕರೊಂದಿಗೆ ತುಂಬ ದೂರವಾಗಿರ್ತದೆ. ಯಾರಿಗೆ ಕೇಳಿದರೂ ತಂದೆಯ ಚಿಕ್ಕಪ್ಪನ ಮನೆಯಲ್ಲಿ, ತಂದೆಯ ದೊಡ್ಡಪ್ಪನ ಮನೆಯಲ್ಲಿ ಎಂದು ಕೇಳಿದರೆ ಮಕ್ಕಳಿಗೆ ಗೊತ್ತಿರುವುದಿಲ್ಲ. ಕಾರಣ ಏನೆಂದರೆ ಇಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಶಾಲೆ ರಜೆ ಇರುವಂತಹ ಸಂದರ್ಭದಲ್ಲಿ ಚಿಕ್ಕಪ್ಪನ ಮನೆಗೋ ದೊಡ್ಡಪ್ಪನ ಮನೆಗೋ ನಾವು ಅವರನ್ನು ಕೊಂಡು ಹೋಗುವಂತಹ ಸಂಪ್ರದಾಯಗಳು ನಮ್ಮಲ್ಲಿ ಇಲ್ಲದಾಗಿದೆ. ನಾವು ಅವರ ಮದುವೆಗಳಿಗಾಗಲಿ ಅಲ್ಲಿರುವ ಫಂಕ್ಷನ್ಗಳಿಗಾಗಲಿ ಯಾವುದಕ್ಕೂ ಹೋಗುವುದಕ್ಕೆ ಮಕ್ಕಳಿಗೆ ಶಾಲಾ ಸಮಯದಲ್ಲಿ ಅದಕ್ಕೂ ಸಮಯವಿರುವುದಿಲ್ಲ. ಇನ್ನು ಶಾಲೆಯ ರಜೆಯ ಸಮಯದಲ್ಲಾದರೆ ಮಕ್ಕಳನ್ನು ಎಲ್ಲಿಗೋ ಕೊಂಡು ಹೋಗಿ ಸಮ್ಮರ್ ಕ್ಯಾಂಪ್ಗಳಿಗೋ ಅಥವಾ ಎಲ್ಲೆಲ್ಲಿಗೋ ಏನೇನೋ ಕ್ಯಾಂಪ್ಗಳಿಗೆ ಕೊಂಡು ಹೋಗಿ ಹಾಕಿ ಅದು ಕೂಡ ಮಕ್ಕಳನ್ನು ಬಂಧನದಲ್ಲಿ ಇರಿಸಿದಂತಾಗುತ್ತದೆ. ಇನ್ನೊಂದು ಮಾಡಬೇಕಾಗಿರೋದು ಟೂರಿಸ್ಟ್ ಪ್ಲೇಸ್ಗಳಿಗೆ ವಿಸಿಟ್ ಮಾಡಬೇಕು. ಮಕ್ಕಳ ಮನಸ್ಸನ್ನು ಸಂತೋಷಪಡಿಸಬೇಕು. ಮಕ್ಕಳು ಹಸಿರನ್ನು ಕಂಡು ಬೆಳೆಯುವಂತಹ ಮಕ್ಕಳಲ್ಲಿ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತದೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಹಸಿರನ್ನು ಕಂಡು ಹಸಿರಿನಲ್ಲಿ ಆಟವಾಡಿ ನಿತ್ಯವೂ ಹೆಚ್ಚಾಗಿ ಇವತ್ತು ಅಧಿಕವಾದ ಸ್ಕೂಲ್ಗಳು ಮಕ್ಕಳಿಗೆ ಸ್ಕೂಲ್ಗಳು ಇದೆಲ್ಲ ಈ ಕಾಲದಲ್ಲಿ ಬರುತ್ತಿರುವುದು. ಅಲ್ಲಿ ಅವರಿಗೆ ಬೇಕಾದ ಹಸಿರು ವಾತಾವರಣವನ್ನು ಸೃಷ್ಟಿಸಿ ಅಲ್ಲಿ ಮಕ್ಕಳ ಬುದ್ಧಿ ಬೆಳವಣಿಗೆಗೆ ಆಗುವಂತಹ ಆ ಒಂದು ಸಂದರ್ಭಗಳಲ್ಲಿ ಸೃಷ್ಟಿಸುತ್ತಾರೆ. ಇನ್ನೊಂದು ಕುಕ್ ವಿತ್ ದೆಮ್. ಮಕ್ಕಳೊಂದಿಗೆ ಕುಕ್ ಮಾಡಬೇಕು. ಮಕ್ಕಳೊಂದಿಗೆ ಅಡಿಗೆ ಮಾಡುವಾಗ ಮಕ್ಕಳೊಂದಿಗೆ ಸೇರಿ ಅವರಿಗೆ ಇಷ್ಟವಾದಂತಹ ಫುಡ್ಗಳನ್ನು ಮಾಡುವವರಾಗಬೇಕು. ಮೊದಲನೇದಾಗಿ ನಮಗೆ ಇವಾಗ ಏನಂದರೆ 1-2 ಸಲ ಬೇಕಾದರೆ ಮ್ಯಾಗಿಗಳನ್ನು ಅವರಿಂದ ಮಾಡಿಸಬಹುದು. ಕಾರಣ ಮಕ್ಕಳು ಸುಲಭವಾದಂತಹ ರೀತಿಯಲ್ಲಿ ಮ್ಯಾಗಿ ಮಾಡಲಿಕ್ಕೆ ಕಲಿತಾರೆ. ಹೀಗೆ ಒಂದೊಂದು ಮಾಡುತ್ತಾ ಮತ್ತು ಅಡಿಗೆ ಮಾಡುವುದಕ್ಕೂ ಕಲಿತಾರೆ. ಎಷ್ಟೋ ಜನರು ನಾನು ಹೇಳುವುದನ್ನು ಕೇಳಿದೆ, ನನ್ನ ಫ್ರೆಂಡ್ಸ್ಗಳೇ, ಅವರು ದೂರದ ಊರುಗಳಿಗೆ ಕಲಿಯಲಿಕ್ಕೋ ಅಥವಾ ಕೆಲಸಗಳಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಅವರಿಗೆ ಕುಕ್ಕು ಮಾಡಲು ತಿಳಿಯದಿರುವುದರಿಂದ ಎಷ್ಟೋ ಬೆಲೆ ಕೊಟ್ಟು ಹೋಟೆಲ್ಗಳಲ್ಲಿ ತಿಂದು ಅಲ್ಲಿ ಅನಾರೋಗ್ಯವನ್ನು ಭರಿಸಿದಂತಹ ಸಂದರ್ಭಗಳನ್ನು ಕೂಡ ನಮ್ಮ ಗೆಳೆಯರು ಹೇಳುವುದನ್ನು ನಾನು ಕೇಳಿದ್ದೇನೆ. ಅದಕ್ಕಾಗಿ ಚಿಕ್ಕಂದಿನಲ್ಲೇ ಮಕ್ಕಳಿಗೆ ಅವರೊಂದಿಗೆ ಕುಕ್ಕು ಮಾಡಿ ಅವರಿಗೆ ಚಿಕ್ಕ ಪದಾರ್ಥಗಳನ್ನು ಮಾಡಲು ಅವರಿಗೆ ಕಲಿಸಬೇಕು. ಇನ್ನೊಂದು ಪ್ಲೇ ವಿತ್ ದೆಮ್, ಅವರೊಂದಿಗೆ ಆಟವಾಡಬೇಕು.
ಇದಾಗಿರಬೇಕು ನಾವು ನಮ್ಮ ಮಕ್ಕಳಿಗೆ ಮಾಡಬೇಕಾದದ್ದು. ನಮ್ಮ ಮಕ್ಕಳೊಂದಿಗೆ ಆಟವಾಡಬೇಕು ನಾವು. ನಮ್ಮ ಮಕ್ಕಳಿಗೆ ಇಂದು ಫ್ಲ್ಯಾಟ್ ಸಿಸ್ಟಮ್ ಬಂದಿರೋದರಿಂದ ಈಚೆ ಕಡೆ ಮನೆಯವನು ಆಚೆ ಕಡೆಯವನೊಂದಿಗೆ ಮಾತನಾಡಲಿಕ್ಕಿಲ್ಲ. ಈ ರೀತಿಯ ಅವಸ್ಥೆಗಳು ಬಂದಿರೋದರಿಂದ ಮಕ್ಕಳೊಂದಿಗೆ ಆಟವಾಡಲು ಅವರ ಫ್ರೆಂಡ್ಸ್ಗಳಿಲ್ಲದಾಗಿದೆ. ಅದಕ್ಕಾಗಿ ನಾವೇ ಅವರೊಂದಿಗೆ ಆಟವಾಡಬೇಕು. ಇದು ನಮ್ಮ ಕೆಲಸದ ಒತ್ತಡಗಳಿಂದಲೋ ನಮ್ಮ ಸೋಷಿಯಲ್ ಮೀಡಿಯಾದ ಫೋಬಿಯಾಗಳಿಂದಲೋ ನಾವು ಮಕ್ಕಳೊಂದಿಗೆ ಆಟವಾಡದಂತಹ ಸಂದರ್ಭಗಳು ಬರುವುದರಿಂದ ಮಕ್ಕಳಲ್ಲಿ ಸ್ಟ್ರೆಸ್ಗಳು ಜಾಸ್ತಿ ಆಗುತ್ತದೆ. ಇನ್ನೊಂದು ಲೀವ್ ದೆಮ್ ಫಾರ್ ಪ್ಲೇ ವಿತ್ ಫ್ರೆಂಡ್ಸ್. ಅವರನ್ನು ಅವರ ಫ್ರೆಂಡ್ಸ್ಗಳೊಂದಿಗೆ ಆಟವಾಡಲು ಬಿಡಬೇಕು. ಇದಾಗಿದೆ ಮಕ್ಕಳಿಗೆ ನಾವು ಈ ಸಮ್ಮರ್ ಕ್ಯಾಂಪ್ನಲ್ಲಿ ನಾವು ಮಾಡಲಿಕ್ಕಿರುವುದು. ಅಂದರೆ ಅವರ ಗೆಳೆಯರೊಂದಿಗೆ ಆಟವಾಡಲಿಕ್ಕೆ ನಾವು ಬಿಡಬೇಕು. ಇದು ಪ್ರತಿ ಸಮಯಗಳು ನೀನು ಅವನೊಂದಿಗೆ ಆಡಬೇಡ, ನೀನು ಇವನೊಂದಿಗೆ ಆಟವಾಡಬೇಡ, ಈ ರೀತಿ ದಿಗ್ಬಂಧನಗಳನ್ನು ಭರಿಸುವುದರಿಂದ ಮಕ್ಕಳಲ್ಲಿ ಮಾನಸಿಕ ಖಿನ್ನತೆಗಳುಂಟಾಗುತ್ತದೆ. ಇನ್ನೊಂದು ಕಲೆಕ್ಟ್ ಫ್ಲವರ್ ಪ್ಲ್ಯಾಂಟ್ಸ್ ಆ್ಯಂಡ್ ವೆಜಿಟೇಬಲ್ ಪ್ಲ್ಯಾಂಟ್ಸ್. ಮಕ್ಕಳಿಗೆ ಕಲಿಸಬೇಕಾದ್ದು ತರಕಾರಿ ಗಿಡಗಳನ್ನು ಹೇಗೆ ಬೆಳೆಸುವುದು, ಹೂವಿನ ಗಿಡಗಳನ್ನ ಹೇಗೆ ಬೆಳೆಸುವುದು, ಅವರೊಂದಿಗೆ ಸೇರಿ ನಾವು ತರಕಾರಿ ಗಿಡಗಳನ್ನು, ಅಂದರೆ ಈ ಚಿಕ್ಕಂದಿನಲ್ಲೇ ಮಕ್ಕಳು ತರಕಾರಿ ಗಿಡಗಳನ್ನು ಹೂವಿನ ಗಿಡಗಳನ್ನು ಬೆಳೆಸಲು ಕಲಿತರೆ ದೊಡ್ಡವರಾದ ಮೇಲೆ ಅವರು ಮರಗಳನ್ನುಂಟು ಮಾಡಲು ಮರವನ್ನು ಪ್ರೀತಿಸುವವರಾಗುತ್ತಾರೆ. ಅದರಿಂದಲೂ ಮಕ್ಕಳಿಗೆ ಆನಂದವು ಲಭಿಸಿ ಮಕ್ಕಳ ಬುದ್ಧಿ ವಿಕಸನಗೊಳ್ಳುತ್ತದೆ. ಇನ್ನೊಂದು ದೇ ಕ್ಯಾನ್ ಗೋ ಟು ಯುವರ್ ವರ್ಕಿಂಗ್ ಪ್ಲೇಸ್. ಮಕ್ಕಳು ನಾವು ಕೆಲಸ ಮಾಡುವಂತಹ ಪ್ಲೇಸ್ಗಳಿಗೆ ಮಕ್ಕಳನ್ನು ತೆಗೆದುಕೊಂಡು ಹೋಗಬೇಕು. ಮಕ್ಕಳನ್ನು ಅಂದರೆ ನಾವು ಎಷ್ಟು ಕಷ್ಟಪಡುತ್ತೇವೆ, ನಮ್ಮ ಕೆಲಸದಲ್ಲಿ ಒತ್ತಡಗಳು ಎಷ್ಟೆಷ್ಟಿವೆ, ನಾವು ಏನು ಕೆಲಸ ಮಾಡುತ್ತೇವೆ ಎಂಬುದನ್ನು ನಾವು ನಮ್ಮ ಮಕ್ಕಳಿಗೆ ತೋರಿಸಬೇಕು. ಇದರಿಂದ ಮಕ್ಕಳಿಗೆ ನಾವು ಬರುವಂತಹ ಕಷ್ಟತೆಗಳು ಮಕ್ಕಳಿಗೆ ಗೊತ್ತಾಗುತ್ತದೆ. ಇದರಿಂದ ಅವರ ಖರ್ಚುಗಳು ಕಮ್ಮಿ ಆಗುತ್ತದೆ. ಅಂದರೆ ನಾವು ಎಷ್ಟು ಕಷ್ಟಪಟ್ಟು ಅವರಿಗೆ ಬೇಕಾಗಿ ಆಹಾರ ಕೊಡುತ್ತೇವೆ ಎಂಬ ಎಲ್ಲ ರೀತಿಯ ಲೆಕ್ಕಾಚಾರಗಳು ಮಕ್ಕಳಲ್ಲಿ ಕೂಡ ಇರುತ್ತದೆ. ಇದಕ್ಕೆ ಬೇಕಾಗಿ ಈ ಸಮ್ಮರ್ ವೆಕೇಷನ್ ನಾವು ಈ ರೀತಿಯಾಗಿ ಮಕ್ಕಳಲ್ಲಿ ಅವರಿಗೆ ಉಪಕಾರವಾಗುವಂತಹ ರೀತಿಗಳಲ್ಲಿ ಅವರಿಗೆ ಮಾಡಿದರೆ ಖಂಡಿತವಾಗಿಯೂ ನಮ್ಮ ಮಕ್ಕಳನ್ನು ಒಳ್ಳೆಯ ಬುದ್ಧಿವಂತ ಮಕ್ಕಳನ್ನಾಗಿ ನಮಗೆ ಬೆಳೆಸಲಿಕ್ಕೆ ಸಾಧ್ಯವಿದೆ. ಗುಡ್ ಲಕ್ ಪೇರೆಂಟ್ಸ್.